ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ 17 ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ನಟ ದರ್ಶನ್, ಪವಿತ್ರ ಗೌಡ ಹಾಜರಾಗಿರುವಂಥದ್ದು. ದರ್ಶನ್, ಪವಿತ್ರ ಗೌಡ ಸೇರಿದಂತೆ 17 ಜನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ದಾರೆ. ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬ್ಲ್ಯಾಕ್ ಕಲರ್ ಡ್ರೆಸ್ನಲ್ಲಿ ನಟ ದರ್ಶನ್, ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಕೋರ್ಟ್ಗೆ ಭೇಟಿಯನ್ನು ಕೊಟ್ಟಿರುವಂಥದ್ದು. ಇವತ್ತು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಆಗಬೇಕು ಅಂಥೇಳಿ ಅವರಿಗೆ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು. ಹಾಗಾಗಿಯೇ ಈಗ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ರೇಣುಕಾಸ್ವಾಮಿ ಹತ್ಯೆಯ 17 ಜನ ಆರೋಪಿಗಳು ಕೂಡ ಕೋರ್ಟ್ನ ಆವರಣಕ್ಕೆ ಬಂದಿದ್ದಾರೆ. ಸಿಟಿ ಸಿವಿಲ್ ಕೋರ್ಟ್ನ ಆವರಣದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ವಕೀಲರ ಜೊತೆಗೆ ನಟ ದರ್ಶನ್ ಕೋರ್ಟ್ನ ಹಾಲ್ನ ಒಳಗಡೆ ಹೋಗ್ತಾ ಇರುವಂತಹ ದೃಶ್ಯಾವಳಿಗಳಿವು. ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಇವತ್ತು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಆಗಬೇಕಿತ್ತು. ಹಾಗಾಗಿಯೇ ದರ್ಶನ್, ಪವಿತ್ರ ಗೌಡ ಸೇರಿ 17 ಜನ ಆರೋಪಿಗಳು ಈಗ ಕೋರ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ನಟ ದರ್ಶನ್ ಬಾಲಿಯಲ್ಲಿದ್ದರು, ಜಾಲಿ ಮೂಡ್ನಲ್ಲಿದ್ದರು. ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡು ಈಗ ಬೆಂಗಳೂರಿಗೆ ಬರ್ತಾ ಇದ್ದ ಹಾಗೆ ಕೋರ್ಟ್ಗೆ ಬಂದಿದ್ದಾರೆ. ಅದರ ವಿಜುವಲ್ಸನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಟ ದರ್ಶನ್ ಈ ಪ್ರಕರಣದ ಅಂದರೆ ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ A2 ಆರೋಪಿಯಾಗಿದ್ದಾರೆ. ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ನಟ ದರ್ಶನ್ ಜೊತೆಗೆ ಧನುವೀರ್ ಕೂಡ ಇರುವಂತಹ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪವಿತ್ರ ಗೌಡ ಕೂಡ ಕೋರ್ಟ್ನ ಆವರಣಕ್ಕೆ ಎಂಟ್ರಿ ಕೊಟ್ಟಿರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಪವಿತ್ರ ಗೌಡ ವಕೀಲರ ಜೊತೆಗೆ ಕೋರ್ಟ್ನ ಹಾಲಿಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ದರ್ಶನ್ ಕೂಡ ಈಗಾಗಲೇ ಕೋರ್ಟ್ನ ಆವರಣಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ಒಬ್ಬೊಬ್ಬರ ಹೆಸರನ್ನು ಹಿಡಿದು ಕರೀತಾರೆ. ಅವರೆಲ್ಲರೂ ಕೂಡ ಕಟ್ಟಕಟ್ಟೆಗೆ ಬಂದು ನಿಂತು ಅಲ್ಲಿ ಪ್ರೆಸೆಂಟ್ ಆಗಬೇಕಾಗುತ್ತೆ. ಇವತ್ತು ಚಾರ್ಜ್ ಫ್ರೇಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫಾರ್ಮಾಲಿಟೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇವತ್ತು ನ್ಯಾಯಾಧೀಶರು ಒಂದು ದಿನಾಂಕವನ್ನು ಕೊಡ್ತಾರೆ. ಆ ದಿನಾಂಕದಂದು ಟ್ರಯಲ್ ನಡೆಸೋದಕ್ಕೂ ಕೂಡ ಈಗ ಸಿದ್ಧತೆಗಳಾಗಿರುವಂಥದ್ದು. ಕಳೆದ ಬಾರಿ ವಿಚಾರಣೆಗೆ ದರ್ಶನ್ ಗೈರಾಗಿದ್ರು. ನಟ ದರ್ಶನ್ ಕಳೆದ ಬಾರಿ ವಿಚಾರಣೆಗೆ ಗೈರಾಗಿದ್ರು. ವಿಚಾರಣೆಯ ವೇಳೆ ತರಾಟೆಗೆ ತೆಗೆದುಕೊಂಡಿತ್ತು ಕೋರ್ಟ್. ಅನಾರೋಗ್ಯ, ಶೂಟಿಂಗ್ ನೆಪವನ್ನು ಹೇಳಿ ದರ್ಶನ್ ಕಳೆದ ಬಾರಿ ಗೈರಾಗಿದ್ರು. ಕೋರ್ಟ್ ತರಾಟೆಯ ಬೆನ್ನಲ್ಲೇ ಈಗ ದರ್ಶನ್ ಕೋರ್ಟ್ಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ಅವರು ಅನಾರೋಗ್ಯದ ನೆಪವನ್ನೊಡ್ಡಿ ದರ್ಶನ್ ಕೋರ್ಟ್ಗೆ ಬಂದಿರಲಿಲ್ಲ. ಅದಾದ ಮೇಲೆ ಈ ವಿಚಾರವನ್ನು ಕೋರ್ಟ್ ತುಂಬ ಗಂಭೀರವಾಗಿ ಪಡೆದುಕೊಂಡಿತ್ತು, ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು. ಈಗ ದರ್ಶನ್ ಕೋರ್ಟ್ ತರಾಟೆಯ ಬೆನ್ನಲ್ಲೇ ಇವತ್ತು ನ್ಯಾಯಾಧೀಶರ ಎದುರು ಹಾಜರಾಗಲಿಕ್ಕೆ ಬಂದಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಲ್ಲಿ ಹಿಯರಿಂಗ್ ನಡೆಯುತ್ತೆ. ಅದಕ್ಕೂ ಮೊದಲು ರೇಣುಕಾಸ್ವಾಮಿ ಹತ್ಯೆಯ ಪ್ರಕರಣದ 17 ಜನ ಆರೋಪಿಗಳು ಕೂಡ ಬಂದಿರುವಂಥದ್ದು. ಒಂದು ಕಡೆ A1 ಪವಿತ್ರ ಗೌಡ ಅವರು ವಕೀಲರ ಜೊತೆಗೆ ಬರ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ನಟ ದರ್ಶನ್. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ನಟ ದರ್ಶನ್ ಕಳೆದ ಬಾರಿ ಕೋರ್ಟ್ಗೆ ಹಾಜರಾಗಿರಲಿಲ್ಲ. ಕೋರ್ಟ್ ತುಂಬ ಗಂಭೀರವಾಗಿ ಪರಿಗಣಿಸಿತ್ತು, ಜೊತೆಗೆ ಎಚ್ಚರಿಸುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಇವತ್ತು ದರ್ಶನ್ ಕೋರ್ಟ್ಗೆ ಬಂದಿರುವಂಥದ್ದು, ಪವಿತ್ರ ಗೌಡ ಕೂಡ ಬಂದಿರುವಂಥದ್ದು. ಎಷ್ಟು ಗಂಟೆಗಿದೆ ಹಿಯರಿಂಗು, ಏನೆಲ್ಲ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂಥೇಳಿ? ಪ್ರೇಮ್ ಕುಮಾರ್, ಇದೀಗ ಕೆಲವೇ ಕ್ಷಣಗಳ ಹಿಂದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದಂತಹ A1 ಪವಿತ್ರ ಗೌಡ ಹಾಗೆ A2 ದರ್ಶನ್ ಈ ಇಬ್ಬರು ಕೂಡ CCH 57ರ ನ್ಯಾಯಾಧೀಶರ ಮುಂದೆ ಇದೀಗ ಹಾಜರಾಗಿದ್ದಾರೆ. ಇವತ್ತು ಮಾನ್ಯ ನ್ಯಾಯಾಲಯ ದೋಷಾರೋಪಣ ನಿಗದಿಗೆ ದಿನಾಂಕವನ್ನು ನಿಗದಿ ಮಾಡಿತ್ತು. ಹೀಗಾಗಿ ಇವ್ರ ಮೇಲೆ ಇರ್ತಕ್ಕಂತಹ ದೋಷಾರೋಪಗಳೇನು, ಇವ್ರ ಮೇಲೆ ಇರ್ತಕ್ಕಂತಹ ಚಾರ್ಜಸ್ಸನ್ನು ಫ್ರೇಮ್ ಮಾಡೋದಕ್ಕೆ ಇವತ್ತು ನ್ಯಾಯಾಲಯ ದಿನಾಂಕವನ್ನು ನಿರ್ಧರಿಸಿತ್ತು. ಹೀಗಾಗಿ ಇವತ್ತು ಇದೀಗ ಕೆಲವೇ ಕ್ಷಣಗಳ ಹಿಂದೆ ಕೋರ್ಟ್ಗೆ ಇಬ್ಬರು ಕೂಡ ಹಾಜರಾಗಿದ್ದಾರೆ. ಇದಲ್ಲದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು 17 ಆರೋಪಿಗಳು ಇದೀಗ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. ಮೊದಲಿಗೆ ಮಾನ್ಯ ನ್ಯಾಯಾಧೀಶರು ಎಲ್ಲರ ಹಾಜರಾತಿ ಇದೆಯಾ ಅಂತೇಳಿ ಪರೀಕ್ಷೆ ಅವರ ಅಟೆಂಡೆನ್ಸನ್ನು ತೆಗೆದುಕೊಳ್ಳಲಿದ್ದಾರೆ. ಅದಾದ ಬಳಿಕ ಚಾರ್ಜಸ್ ಫ್ರೇಮನ್ನು ನಿಗದಿ ಮಾಡಲಾಗುತ್ತೆ. ಉದಾಹರಣೆಗೆ A1 ಆರೋಪಿ ಪವಿತ್ರ ಗೌಡ ಅಂತೇಳಿ ಕರೆದಂತಹ ಸಂದರ್ಭದಲ್ಲಿ ಅವರು ಕಟಕಟೆಗೆ ಬರಬೇಕಾಗುತ್ತೆ. ಕಟಕಟೆಯಲ್ಲಿ ಇವರ ಮೇಲಿರುವಂತಹ ಗುರುತರ ಈಗಾಗಲೇ ಯಾವ ದೋಷಾರೋಪಗಳಿದ್ದಾವೆ, ಅದು IPC ಸೆಕ್ಷನ್ 302 ಕೊಲೆ, ಹಾಗೆ IPC ಸೆಕ್ಷನ್ 201 ಸಾಕ್ಷಿ ನಾಶ, IPC ಸೆಕ್ಷನ್ 364 ಕಿಡ್ನಾಪ್,
ಈ 3 ಪ್ರಕರಣಗಳನ್ನು ತಮ್ಮ ಮೇಲೆ ದಾಖಲು ಮಾಡಲಾಗಿದೆ, ತಾವು ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀರಾ ಅಥವಾ ಡಿನೈ ಮಾಡ್ತೀರಾ ಅಂತೇಳಿ ಮಾನ್ಯ ನ್ಯಾಯಾಧೀಶರು ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ಇವರು ಇಲ್ಲ, ಬಹುತೇಕ ಎಲ್ಲರೂ ಕೂಡ ಎಲ್ಲ ಆರೋಪಿಗಳು ಇಲ್ಲ ಸ್ವಾಮಿ ಇದು ಸುಳ್ಳು, ಹೀಗಾಗಿ ವಿಚಾರಣೆ ನಡೀಲಿ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಅದಾದ ಬಳಿಕ ಮುಂದೊಂದು ದಿನಾಂಕವನ್ನು ಮಾನ್ಯ ನ್ಯಾಯಾಧೀಶರು ನಿಗದಿಯನ್ನು ಮಾಡಿ ಆ ಬಳಿಕ ಟ್ರಯಲನ್ನು ಆರಂಭ ಮಾಡಲಿದ್ದಾರೆ. ಈ ಹಿಂದಿನ ವಿಚಾರಣೆ ಸಂದರ್ಭದಲ್ಲಿ ದರ್ಶನ್ ಹಾಜರಾಗಿರಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ ನ್ಯಾಯಾಧೀಶರು ಖಾರವಾಗಿ ಎಚ್ಚರಿಕೆಯನ್ನು ಕೊಡುವ ಕೆಲಸವನ್ನ ಮಾಡಿದ್ರು. ಅಂದ್ರೆ ಯಾವಾಗ ಕೋರ್ಟ್ ನೆಕ್ಸ್ಟ್ ಹಿಯರಿಂಗ್ ದಿನಾಂಕವನ್ನು ಹಾಕಲಾಗಿರುತ್ತೋ ಅಂತ ಸಂದರ್ಭದಲ್ಲಿ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ, ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.